ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ಫ್ಯಾಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ನ ಜರ್ನಿಯ ಒಂದು 17ನೇ ದಿವಸ. ಇವತ್ತು ಹೇಗೆಲ್ಲ ಹೋಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವತ್ತು ಡೇ 17 ಸ್ವಲ್ಪ ಲೇಟಾಗಿ ಎದ್ದದ್ದು, ಹಾಗಾಗಿ ನಾನು ಮಾರ್ನಿಂಗು ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ, ಬಿಸಿನೀರು ಕುಡ್ಕೊಂಡೆ. ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ನಾನಿವತ್ತು ಅವಲಕ್ಕಿನ ಮಾಡ್ಕೊಂಡಿದ್ದೀನಿ, ಪೋಹ. ಅದನ್ನೇ ತೊಗೊತಾ ಇದ್ದೀನಿ, ಮನೆಯವ್ರಿಗೆ ಮಾಡಿರೋದು ಪೋಹನೇ ತೊಗೊತಾ ಇದ್ದೀನಿ. ಮತ್ತು ಬಂದುಬಿಟ್ಟು ಇವತ್ತು ಇನ್ನು ಈ 3rd ವೀಕಲ್ಲಿ ಕಂಪ್ಲೀಟಾಗಿ ನನ್ನ ಫುಡ್ ರುಟೀನ್ ಚೇಂಜ್ ಆಗಿರುತ್ತೆ. ನೋಡಿ ಸಪೋರ್ಟ್ ಮಾಡಿ. ತುಂಬ ಹೆಲ್ಪ್ಫುಲ್ ಆಗಿರುವಂಥ ಒಂದು ರೆಸಿಪೀಸ್ನ ಶೇರ್ ಮಾಡ್ತೀನಿ. ಯೂಸ್ವಲಿ ಬ್ರೇಕ್ಫಾಸ್ಟು 10:30, 11ಗೆ ಆಗುತ್ತೆ. ಅದಕ್ಕಿಂತ ಮುಂಚೆ ಬೇಗ ಆಗೋದಿಲ್ಲ, 10:30 ಆಗೇ ಬಿಡುತ್ತೆ. ಇನ್ನು ನಾನು ಲಾಸ್ಟ್ ವೀಡಿಯೋನಲ್ಲಿ ಕೂಡ ಶೇರ್ ಮಾಡಿದ್ದೆ, ನಾನು ಫ್ಯಾಟ್ ಲಾಸ್, ನನ್ನ ಇಂಚ್ ಲಾಸ್ ಆಗಿದೆ ಅಂತ ಹೇಳಿ. ಇನ್ನು ಈ 3rd ವೀಕಲ್ಲಿ ನನ್ನ ಟಾರ್ಗೆಟು ವೆಯ್ಟ್ ಲಾಸ್ ಕೂಡ ಇದೆ. ಹಾಗಾಗಿ ಇದು ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ ನನ್ನ ಒಂದು ರುಟೀನು. ಹಾಗಾಗಿ ವಿಡಿಯೋನ ನೋಡಿ, ಯಾರೆಲ್ಲ ಇನ್ನೂ ಮೊದಲಿನ ವಿಡಿಯೋನೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಅದರಲ್ಲೂ ಕೂಡ ನಾನು ಫಸ್ಟ್ ವೀಕಲ್ಲಿ 1 kg ಲಾಸ್ ಮಾಡಿದ್ದೀನಿ. ಮತ್ತು ಈ ಮಂತಲ್ಲಿ ನನ್ನ ಟಾರ್ಗೆಟ್ ಬಂದುಬಿಟ್ಟು 4 to 5 kg ಇದೆ. ಇನ್ನು ನಮಗೆ ಉಳಿದಿರೋದು 2 ವೀಕು. ಇದು ಬಂದುಬಿಟ್ಟು 3rd ವೀಕು. 3rd ವೀಕಲ್ಲಿ ನಾನು ಕಂಪ್ಲೀಟಾಗಿ ಫುಡ್ ರುಟೀನ್ನ ಚೇಂಜ್ ಮಾಡ್ತಾಯಿದ್ದೀನಿ. ಫಸ್ಟ್ ವೀಕು, 2nd ವೀಕಿಗೆ ನಾನು ಮಧ್ಯಾಹ್ನಕ್ಕೆ 2 ಚಪಾತಿ ತೊಗೊತಾ ಇದ್ದೆ. ಇನ್ನು 3rd ವೀಕಲ್ಲಿ ನಾನು ಚಪಾತಿ ತೊಗೊತಾ ಇಲ್ಲ. ಚಪಾತಿ ಬದಲಾಗಿ ನಾನು ಒಳ್ಳೆ ಹೈ ಪ್ರೋಟೀನ್ ಇರುವಂಥ ಫುಡ್ಡನ್ನು ತೊಗೊತಾ ಇದ್ದೀನಿ. ಏನೆಲ್ಲ ತೊಗೊತೀನಿ, ಎಷ್ಟು ವೆಯ್ಟು ಲಾಸ್ ಆಗುತ್ತೆ ಅನ್ನೋದನ್ನು ಖಂಡಿತವಾಗೂ ಶೇರ್ ಮಾಡ್ತೀನಿ. ವಿಡಿಯೋನ ನೋಡ್ತಾ ಇರಿ. ಇನ್ನು ಬ್ರೇಕ್ಫಾಸ್ಟ್ ಆದಮೇಲೆ ಸಂಡೇ ಆಗಿತ್ತು, ಹಾಗಾಗಿ ಮಕ್ಕಳು ಮನೇಲೇ ಇದ್ದರು. ಸ್ವಲ್ಪ ಅಡುಗೆ ಕೂಡ ನಾನು ಲೇಟಾಗೆ ಮಾಡಿದ್ದು. ಇಲ್ಲಾಂದರೆ ಯೂಸ್ವಲಾಗಿ ಮಕ್ಕಳು ಸ್ಕೂಲ್ಗೆ ಹೋಗುವಾಗಲೇ ನಂದು 50% ಅಡುಗೆ ಮುಗಿದೋಗ್ಬಿಟ್ಟಿರುತ್ತೆ. ಜಾಸ್ತಿ ಉಳಿದಿರೋದನ್ನು ಆಮೇಲೆ ಮಾಡ್ಕೊಂಬಿಡ್ತೀನಿ. ಬಟ್ ಇವತ್ತು ಎಲ್ಲವೂ ಲೇಟೇ. ಹಾಗಾಗಿ ಫಸ್ಟು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಲಂಚ್ ರೆಡಿ ಮಾಡ್ಕೋಬೇಕು. ಲಂಚ್ಗೆ ಇವತ್ತು ಕಾಳು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಮತ್ತು ನನಗೆ ಸಲಾಡ್ಗೆ ಕುಕುಂಬರು ಮತ್ತು ಕ್ಯಾರೆಟ್ನ ಕಟ್ ಮಾಡೋಣ ಅಂತ ತಗೊಂಡೆ. ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ, ಇನ್ನು ಅದನ್ನು ಒಗ್ಗರಣೆ ಹಾಕಬೇಕು ಅಷ್ಟೇ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಚಪಾತಿ ಮಾಡ್ಕೋಬೇಕು. ಇನ್ನು ಮಾಡಿಲ್ಲ, ಅಡುಗೆ ಕೂಡ ಪೆಂಡಿಂಗ್ ಇದೆ. ಮಜ್ಜಿಗೆ ಎಲ್ಲ ಮಾಡಿಟ್ಟಿದ್ದೀನಿ. ಇನ್ನು ನನಗೆ ಮಾತ್ರ ನಾನು ಸಲಾಡನ್ನ ಕಟ್ ಮಾಡ್ಕೊತೀನಿ. ಊಟದ ಟೈಮಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಫ್ರಿಜ್ಜಿಂದ ಆಚೆ ತೆಗೆದಿಟ್ಟಿದ್ದೀನಿ. ಸಾರಿ ಫ್ರೆಂಡ್ಸ್. ಇನ್ನು ಆ್ಯಸ್ ಯೂಸ್ವಲ್ ಮಜ್ಜಿಗೆ, ಊಟ ಆದಮೇಲೆ 1 ಗ್ಲಾಸ್ ಮಜ್ಜಿಗೆ ಇರುತ್ತೆ. ಸಂಡೇ ಆಗಿರೋದ್ರಿಂದ ಮಕ್ಕಳು ಮನೇಲೇ ಇದ್ರಲ್ಲ, ದೊಡ್ಡ ಮಗ ಮೊಬೈಲ್ ನೋಡ್ತಾ ಇದ್ದಾನೆ, ಚಿಕ್ಕ ಮಗನ ಪ್ಲೇಸ್ ಅದು, ಅಲ್ಲೇ ಕೂತ್ಕೊಂಡು ಟಿ ವಿ ನೋಡ್ತಾನೆ. ಅವನ ಫೇವ್ರೆಟ್ ಕಾರ್ಟೂನ್ ಪೆಪ್ಪಾ ಪಿಗ್ ನೋಡ್ತಾ ಇದ್ದಾನೆ. ಸಂಡೇ ಆಗಿರೋದ್ರಿಂದ ಈ ರೀತಿ ಇರುತ್ತೆ ರೂಟೀನು, ಎಲ್ಲವೂ ಲೇಟಾಗಿ ಇರುತ್ತೆ. ಇನ್ನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂಥೇಳಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ತೀನಿ, ಯಾವುದೇ ರೀತಿ ಮಸಾಲ ಆ ಥರ ಹಾಕಿ ಸಾಂಬಾರು ಮಾಡ್ಕೊಳ್ಳಲ್ಲ. ಸಿಂಪಲ್ಲಾಗಿರುತ್ತೆ ನಾನು ಮಾಡೋ ಸಾಂಬಾರು. ಕಾಳನ್ನು ಕುದಿಸಿ ಚೆನ್ನಾಗಿ ಬೇಯಬೇಕು ಕಾಳು. ಇನ್ನು ಒಗ್ಗರಣೆಗೆ ಏನು ಸಿಂಪಲ್ಲಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಒಗ್ಗರಣೆ ಹಾಕಿ ಸ್ವಲ್ಪ ಬೇಯಿಸ್ಕೊತೀನಿ. ನಾನೇನು ಮಾಡ್ತೀನಿ ಅಂದರೆ, ಸ್ವಲ್ಪ ಬೇಯೋಕ್ಕೆ ಕುದಿಸಿರೋ ಕಾಳು ನೀರಿರುತ್ತಲ್ಲ, ಆ ನೀರನ್ನೇ ಇದಕ್ಕೆ ಸೇರಿಸ್ಕೊತೀನಿ ನಾನು. ಅಂದರೆ ಸ್ವಲ್ಪ ಇದು ಸಾಫ್ಟ್ ಆಗಲಿ ಅಂತ ಹೇಳಿ ಫಸ್ಟ್ ನೀರು ಸೇರಿಸ್ಕೊತೀನಿ. ಫಸ್ಟ್ ಡೈರೆಕ್ಟಾಗಿ ಕಾಳು ಹಾಕೋದಿಲ್ಲ, ಅದು ನೀರನ್ನು ಸೇರಿಸ್ಕೊಂಡ್ಮೇಲೆ ಅದೊಂದು ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ, ಅದಾದಮೇಲೆ ಕಾಳನ್ನು ಸೇರಿಸ್ಕೊತೀನಿ. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಇದೆಲ್ಲ ಆದಮೇಲೆ ಚಪಾತಿ ಕೂಡ ಮಾಡ್ಕೋಬೇಕು. ಟೈಮ್ ಆಲ್ರೆಡಿ 2 ಗಂಟೆ ಆಗಿಬಿಡ್ತು. ಇವತ್ತು ಊಟ ಲೇಟ್ ಆಯಿತು, ಅಡುಗೆ ಲೇಟ್ ಆಯ್ತಲ್ಲ, ಊಟ ಕೂಡ ಲೇಟೇ. ಏನು ಮಾಡೋಕ್ಕಾಗಲ್ಲ, ವೀಕೆಂಡಲ್ಲಿ ಆಗುತ್ತೆ. ಮಕ್ಕಳು ಮನೇಲಿರೋದ್ರಿಂದ ಸ್ಕೂಲ್ಗೆ ಕಳಿಸುವಂಥ ಟೆನ್ಷನ್ ಇರೋದಿಲ್ಲಲ್ಲ, ಲೇಟಾಗಿ ಎದ್ದೇಳೋದು, ಹಾಗಾಗಿ ಆ ಥರ ಆಗುತ್ತೆ. ಇನ್ನು ಹಂಗೆ ಅಡುಗೆ ಮಾಡ್ತಾನೆ ನಾನು ಕುಕುಂಬರ್ ತಿಂತಾ ಇದ್ದೆ.
ಕ್ಯಾರೆಟ್ ಅಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ಕ್ಯಾರೆಟ್ ಎಷ್ಟು ಕೊಟ್ಟರು ತಿಂತೀನಿ. ಕುಕುಂಬರ್ ಸ್ವಲ್ಪ ನನಗೆ ಇದು ಅಷ್ಟು ಟೇಸ್ಟ್ ಇರೋದಿಲ್ಲಲ್ಲ, ಸ್ವಲ್ಪ ಇಷ್ಟ ಆಗೋದಿಲ್ಲ, ಬಟ್ ತಿಂತೀನಿ ಹೆಲ್ದಿ ಅಂತ ಹೇಳಿ. ಸೊ ಮಧ್ಯಾಹ್ನದ ಊಟಕ್ಕೆ ಇನ್ನು ಚಪಾತಿ ಅಷ್ಟು ಮಾಡ್ಕೊಂಬಿಟ್ರೆ ಮಧ್ಯಾಹ್ನದ ಊಟ ಮಾಡೋದಷ್ಟೇ ಬಾಕಿ ಇರೋದು. ಮೊದಲೇ ಹೇಳಿರೋ ಹಾಗೆ ಇನ್ನು 3rd ವೀಕಲ್ಲಿ ಕಂಪ್ಲೀಟಾಗಿ ಚೇಂಜ್ ಇರುತ್ತೆ ನನ್ನ ಫುಡ್ ರೂಟೀನು. ನೋಡಿ ಯಾವ ಥರ ಇರುತ್ತೆ ಅಂತ. ಕಾಳಲ್ಲಿ ಎಲ್ಲ ರೀತಿಯ ಪ್ರೋಟೀನ್ಸ್ ಸಿಗೋದ್ರಿಂದ ಆದಷ್ಟು ನಿಮ್ಮ ಒಂದು ಲಂಚ್ ಅಥವಾ ಡಿನ್ನರ್ಗೆ ಕಾಳನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗಾಗಿ ನಾನಿವಾಗ ಮಧ್ಯಾಹ್ನಕ್ಕೆ 1 ಚಪಾತಿ ತೊಗೊಂಡಿದ್ದೀನಿ, 1 ಬೌಲಷ್ಟು ನಾನು ಕಾಳು ಸಾಂಬಾರನ್ನ ತೊಗೊಂಡಿದ್ದೀನಿ. ಇನ್ನು ಫುಲ್ಲು ಕುಕುಂಬರು, ಕ್ಯಾರೆಟು, ಸಲಾಡು, ಸ್ವಲ್ಪ ಮೊಸರನ್ನ ತೊಗೊಂಡು 1 ಗ್ಲಾಸ್ ಮಜ್ಜಿಗೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ಈ ವೀಕಲ್ಲಿ ಕಂಪ್ಲೀಟಾಗಿ ಪೋರ್ಷನ್ ಕಂಟ್ರೋಲ್ಗೆ ಬಂದಿದ್ದೀನಿ. 2 ಚಪಾತಿಯಿಂದ 1 ಚಪಾತಿಗೆ ಬಂದಿದ್ದೀನಿ. ಇನ್ನು ಚಪಾತಿನೇ ಬಿಡ್ತಾಯಿದ್ದೀನಿ. ಚಪಾತಿನ ಬಿಟ್ಟು ಕಂಪ್ಲೀಟಾಗಿ ಚೇಂಜ್ ಇರುತ್ತೆ. ನೋಡ್ತಾಯಿರಿ ಏನೆಲ್ಲ ತಿಂತೀನಿ ಅಂತ ಹೇಳಿ. ಸೊ ಮಧ್ಯಾಹ್ನ ಲಂಚ್ ಮಾಡ್ಕೋತಾ ಇದ್ದೀನಿ. ಮಕ್ಕಳಿಗೆಲ್ಲ ಆಗಲೇ ತಿನ್ನಿಸ್ಬಿಟ್ಟೆ. ಅವ್ರು ತಿನ್ನಿಸಿದಾದ್ಮೇಲೆ ನಾನು ಊಟ ಮಾಡ್ತಾಯಿದ್ದೀನಿ. ಇವಾಗ ಸಂಡೇ ಯೂಸ್ವಲ್ ಆಗಿ ಲೇಟಾಗಿ ಬಿಡುತ್ತೆ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ಮೋಟಿವೇಶನ್ ಸಿಕ್ಕಾಗುತ್ತೆ. ಇನ್ನು ಒಳ್ಳೊಳ್ಳೆ ಕಂಟೆಂಟನ್ನು ಕೊಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಆದರೆ ಲೈಕ್ ಕೊಡಿ. ಹಾಗಾಗಿ ಇವತ್ತಿನ ಡೇ ಈ ಥರ ಹೋಯಿತು ಫ್ರೆಂಡ್ಸ್. ಡೇ 17 ಆಗಿದೆ. ಇನ್ನು 15 ಡೇಸ್ ಇದೆ. ನೋಡೋಣ, ಚೆನ್ನಾಗಿ ಮಾಡೋಣ. 5 kg ಟಾರ್ಗೆಟ್ ಇದೆ. ಇನ್ನು ನಾನು ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೇಮ್ ಬೆಲ್ಲಿ ಫ್ಯಾಟು ಮತ್ತು ಅಪ್ಪರ್ ಬಾಡಿ ಫ್ಯಾಟ್ ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಮಾಡ್ಕೊತಾ ಇದ್ದೀನಿ ವರ್ಕೌಟ್ನ. ಈವ್ನಿಂಗು ನಾನು ವಾಕಿಗೆ ಹೋಗ್ತಾಯಿದ್ದೀನಿ. ಈವ್ನಿಂಗ್ ವರ್ಕೌಟ್ ಮಾಡ್ತಾಯಿಲ್ಲ. ಬೆಳಗ್ಗೆ ಮಾತ್ರ ನಾನು 45 ಮಿನಿಟ್ಸ್ ಅಷ್ಟು ಟೈಮಷ್ಟು ನಾನು ವರ್ಕೌಟ್ನ ಮಾಡ್ಕೊತಾ ಇದ್ದೀನಿ. ಫುಲ್ಲು ಸ್ವೆಟ್ ಆಗ್ತಾಯಿದೆ. ಎವ್ರಿಡೇ ನಾನು ಮಾಡ್ತಾ ಇರೋದ್ರಿಂದ ತಲೆ ಕೂದಲೆಲ್ಲ ಹಿಂಗಾಗ್ಬಿಟ್ಟಿದೆ ನೋಡಿ. ಜಾಸ್ತಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೆ ಸಂಡೇ ಮಿಸ್ ಆಗಿರುತ್ತೆ ಅಷ್ಟೇ, ಇಲ್ಲಾಂದರೆ ಯೂಸ್ವಲ್ ಆಗಿ ಮಾಡ್ಕೊಂಡಿರ್ತೀನಿ. ಇನ್ನು ಆವಾಗವಾಗ ನಾನು ಬಂದು ವೀಡಿಯೋ ಕ್ಯಾಮ್ರಾ ಆನ್ ಇದೆಯಾ ಇಲ್ವಾ ಚೆಕ್ ಮಾಡ್ತಾ ಇರ್ತೀನಿ. ಕೆಲವೊಂದು ಸರ್ತಿ ಹಾಗೆ ಆಗಿಬಿಟ್ಟಿದೆ, ವಿಡಿಯೋ ಆನೇ ಮಾಡಿರೋದಿಲ್ಲ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಮಿಸ್ ಆಗಬಾರ್ದು ಅಂತ ಚೆಕ್ ಮಾಡ್ತಾ ಇರ್ತೀನಿ. ಇನ್ನು ನೈಟ್ ಡಿನ್ನರ್ಗೆ ನಾನು ರಾಗಿ ದೋಸೆನ ಮಾಡ್ಕೊಂಡಿದ್ದೆ. ನನಗಷ್ಟೇ ಅಲ್ಲ, ಮನೆಯವ್ರಿಗೂ ನಾನು ರಾಗಿ ದೋಸೆನೇ ಮಾಡಿದ್ದೆ. ಇನ್ನು ಮಧ್ಯಾಹ್ನ ಮಾಡಿರುವಂಥ ಕಾಳು ಪಲ್ಯನೂ ಇತ್ತು. ಅದ್ರ ಜೊತೆಗೆ ನಾನು ಕೊಬ್ಬರಿ ಚಟ್ನಿ, ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ರಾಗಿ ದೋಸೆ ಮಾತ್ರ. ಕ್ರಿಸ್ಪಿಯಾಗಿ ಬಂದಿತ್ತು. ರಾಗಿನ ನೀವು ಆದಷ್ಟು ನಿಮ್ಮ ಊಟದಲ್ಲಿ ಸೇರಿಸ್ಕೊಳ್ಳಿ. ಮಧ್ಯಾಹ್ನ ನೈಟು ರಾಗಿ ಗಂಜಿ ತಗೊಳ್ಳಿ, ರಾಗಿ ಮಾಲ್ಟ್ ಆ ಥರ ಮಾಡ್ಕೊಳ್ಳಿ. ರಾಗಿ ದೋಸೆ, ರಾಗಿ ಇಡ್ಲಿ, ರಾಗಿಯಿಂದ ತುಂಬ ವೆರೈಟೀಸ್ ಮಾಡ್ಬೋದು. ಆದಷ್ಟು ರಾಗಿಯನ್ನು ತಗೊಳ್ಳೋಕ್ಕೆ ಟ್ರೈ ಮಾಡಿ. ಇದು ಕೂಡ ನಿಮ್ಮ ಒಂದು ವೆಯ್ಟ್ ಲಾಸು, ಫ್ಯಾಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮನೆಯವರೆಲ್ಲ ತುಂಬ ಇಷ್ಟಪಟ್ಟರು. ತುಂಬ ಚೆನ್ನಾಗಿ ಬಂದಿತ್ತು ದೋಸೆ. ನಾನು ಕೂಡ ಇದೇ ದೋಸೆನ ನೈಟ್ ಡಿನ್ನರ್ಗೆ ತಗೊಂಡೆ. ನಾನು ಬಂದುಬಿಟ್ಟು 2 ದೋಸೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳಿ. ಇನ್ನು ನೈಟ್ ಡಿನ್ನರ್ಗೆ ನೀವು ಆಪ್ಷನ್ ಆಗಿ ಸೂಪ್ ತೊಗೋಬೋದು, ಇಲ್ಲ ಸಲಾಡ್ ತೊಗೋಬೋದು. ಆ ಥರ ನಿಮಗೆ ಯಾವುದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸುತ್ತೆ ಆ ಥರ ತೊಗೋಬೋದು. ಈ ಥರ ದೋಸೆನ ತೊಗೋಬೋದು. ನೀವು 1 ಅಥವಾ 2 ದೋಸೆನ ತೊಗೋಬೋದು, ಹೆಲ್ದಿಯಾಗಿರೋ ದೋಸೆನ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಆದಷ್ಟು 8 ಗಂಟೆ ಒಳಗಡೆ ನಿಮ್ಮ ಡಿನ್ನರನ್ನು ಮುಗಿಸೋಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂದರೂ 9 ಗಂಟೆ ಒಳಗಡೆ ಆದಷ್ಟು ನಿಮ್ಮ ಡಿನ್ನರನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನನ್ನ ಡೇ ಹೀಗಾಗಿತ್ತು. ನನ್ನ ನೈಟ್ ಡಿನ್ನರ್ಗೆ 2 ದೋಸೆನ ತಗೊಂಡು ನನ್ನ ಈ ಡೇನ ಕಂಪ್ಲೀಟ್ ಮಾಡಿಕೊಂಡೆ. ಚೆನ್ನಾಗಿ ಹೋಯಿತು. ನೆಕ್ಸ್ಟ್ ಡೇನಲ್ಲಿ ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನಾನು ಒಂದು ಲೌಕಿ ಸೂಪ್ ಕೂಡ ತೋರಿಸ್ತೀನಿ, ಅದನ್ನು ಕೂಡ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಯಾರು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಮೊದಲಿನ ವೀಡಿಯೋಸ್ನ ಚೆಕ್ ಮಾಡಿ. ಅಲ್ಲೂ ಕೂಡ ನಿಮಗೆ ಒಳ್ಳೆ ಕಂಟೆಂಟ್ ಸಿಗುತ್ತೆ. ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬಿಗಿನರ್, ನೀವು ಸಪೋರ್ಟ್ ಮಾಡಿದ್ರೇ ನಾವು ಬೆಳೆಯೋಕ್ಕಾಗೋದು.
ನೀವಿಲ್ಲದೆ ನಾವಿಲ್ಲ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಮತ್ತು ಇನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಒಂದು ಒಳ್ಳೆ ರೆಸಿಪಿನ ತೊಗೊಂಡು ಬರ್ತೀನಿ. ಆ್ಯಂಡ್ ಡೇ 18, ಡೇ 19, 20 ಈ ಥರ ಹೋಗ್ತಾ ಇರುತ್ತೆ. ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ನಮ್ಮ ಒಂದು ಟಾರ್ಗೆಟ್ ರೀಚ್ ಆಗಬೇಕು. ನಾನು ಮುಂಚೆ ಹೇಳಿರೋ ಹಾಗೆ ನನ್ನ ಟಾರ್ಗೆಟ್ 15 kg. ಹಾಗಾಗಿ 15 kgನ ನಾನು ಈ ಒಂದು 3 ಮಂತ್ಸ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಹಾಗಾಗಿ ಕಂಟಿನ್ಯೂ ಆಗಿ ಇರ್ತೀನಿ. ಆದಷ್ಟು ಹೆಲ್ದಿಯಾಗಿ ತಿಂತಾ, ವರ್ಕೌಟನ್ನು ಮಾಡ್ತಾ ವೆಯ್ಟ್ ಲಾಸನ್ನು ಮಾಡ್ಕೊಳ್ಳೋಣ. ನೀವು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ, ಇದು ಬೆಸ್ಟ್ ಟೈಮು ನಿಮಗೆ ಮಾಡ್ಕೊಳ್ಳಿ. ಇನ್ನು ಫುಡ್ಡಲ್ಲಿ ಏನಷ್ಟು ಚೇಂಜ್ ಇಲ್ಲ. ಹೈ ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ಲಂಚು ತಿಂದ್ಕೊಂಡು ಆರಾಮವಾಗಿ ವೆಯ್ಟ್ ಲಾಸನ್ನು ಮಾಡ್ಕೋಬೋದು. ಹಾಗಾಗಿ ಅದನ್ನು ಕೂಡ ಟ್ರೈ ಮಾಡಿ. ನನ್ನ ರೆಸಿಪೀಸ್ನ ನೀವು ಇಷ್ಟಪಡ್ತಾಯಿದ್ರೆ ಲೈಕನ್ನು ಕೊಡೋದನ್ನು ಮರಿಬೇಡಿ. ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ರೆಸಿಪಿನ ಶೇರ್ ಮಾಡ್ತೀನಿ. ನೋಡಿ, ನೈಟ್ ಡಿನ್ನರ್ಗೆ 2 ದೋಸೆ, ಚಟ್ನಿ ಮತ್ತು ಕಾಳು ಪಲ್ಯನ ತಗೊಂಡಿದ್ದೀನಿ. ಇಷ್ಟನ್ನು ತಗೊಂಡು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ದೋಸೆ. ನಾನು ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಲೆಫ್ಟ್ ಹ್ಯಾಂಡ್ ಅನಿಸುತ್ತೆ ಫ್ರೆಂಡ್ಸ್, ಬಟ್ ನಾನು ರೈಟ್ ಹ್ಯಾಂಡಿಂದನೇ ತಿಂತಾ ಇರೋದು. ಫ್ರಂಟ್ ಕ್ಯಾಮ್ರಾ ಇದೆಯಲ್ಲ, ಹಾಗೆ ಕಾಣಿಸುತ್ತೆ ಅಷ್ಟೇ. ನಾನು ತಿಂತಾ ಇರೋದು ರೈಟ್ ಹ್ಯಾಂಡಿಂದನೇ. ಇದಾಗಿತ್ತು ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.